ಅದು 1952 ಕರ್ನಾಟಕ ತಮಿಳುನಾಡಿನ ಗಡಿಭಾಗವಾದ ಗೋಪಿನಾಥಂನಲ್ಲಿ ಒಂದು ಕಡುಬಡ ಕುಟುಂಬದಲ್ಲಿ ಆತ ಹುಟ್ಟುತ್ತಾನೆ. ಆತನೇ ಕುಸೆ ಮುನಿಸ್ವಾಮಿ ವೀರಪ್ಪನ್. ಸಾಮಾನ್ಯ ಹುಡುಗರಂತೆ ಇದ್ದ ಆತ ತನ್ನ ತಂದೆ ಜೊತೆಗೆ ಬೇಟೆ ಆಡಲು ಹೋಗಿ ಆತ ಕೂಡ ಗನ್ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ವೀರಪ್ಪ ಚಿಕ್ಕವನಿಂದ ನಮ್ ಜೊತೆಗಿದ್ದ, ಬಟ್ಟೆ ಹಾಕತಿರ್ಲಿಲ್ಲ. ಅದಕ್ಕೆ ನಾವೆಲ್ಲರೂ ಅವನ್ನ ಕೊತ್ತ ಅಂತ ಕರಿತಿದ್ವಿ. ಹಿಂಗೆಲ್ಲ ತಿರುಕಂಡು ಅಲ್ಲಿ ಕಾಡಲ್ಲಿ ಹೋಗಿ ಮಣ್ಣಲ್ಲೆಲ್ಲ ಮಲ್ಕೊಂತಾರ, ಅದಕ್ಕೆ ನಾನು ಕೊತ್ತ ಅಂತ ಕರಿತಿದ್ದೆ. ದೇಹದಲ್ಲಿ ಮಾಂಸನೇ ಇರಲಿಲ್ಲ ಬಿಡಿ, ಬರೇ ಮೂಳೆಗಳೇ ತುಂಬ. ಕೋತಿ, ಮೊಲ ಇತರ ಕಾಡು ಪ್ರಾಣಿಗಳನ್ನು ಬೇಟೆ ಆಡುತ್ತಾ ಇದ್ದವನಿಗೆ ಆನೆದಂತ ಮಾರುತಿತ ತನ್ನ ಚಿಕ್ಕಪ್ಪ ಸಲ್ವಾಯ್ ಗೌಂಡರ್ ಜೊತೆಗೆ ಆನೆಯನ್ನು ಬೇಟೆ ಆಡೋಕೆ ಹೋಗಿ ಆತ 14ನೇ ವಯಸ್ಸಿಗೆ ಆನೆಯನ್ನು ಗುಂಡಿಟ್ಟು ಕೊಲ್ತಾನೆ. ತನಗಿದ್ದ ಗುರಿ ಧೈರ್ಯದಿಂದ ಅತಿ ವೇಗವಾಗಿ ಆತನ ಹೆಸರು ಕೂಡ ಬದಲಾಯಿತು. ಆನೆ ಬೇಟೆ ಆಯಿತು ಅಂದ್ರೆ ಸಾಕು, ವೀರಪ್ಪನ್ ಮಾಡಿದ್ದು ಅನ್ನೋ ಹೆಸರು ಶುರುವಾಯಿತು. ಆಗಲೇ ಶುರುವಾಗಿದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ವೀರಪ್ಪನ ಹೆಸರು ಕಿವಿ ಬೀಳುತ್ತೆ. ಒಂದು ಕಡೆ ಪೊಲೀಸರು ಹುಡುಕ್ತಿದ್ರೆ, ಇನ್ನೊಂದು ಕಡೆ ಹಣದ ಆಸೆಗೆ ಊರಲ್ಲಿದ್ದ ಕೆಲವರು ವೀರಪ್ಪನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಟೈಮ್ನಲ್ಲಿ ಪೊಲೀಸ್ನವ್ರಿಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದು ವೀರಪ್ಪನ ತಾಯಿ ಸತ್ತಿದ್ದಾಳೆ, ಆಕೆನ ನೋಡೋಕೆ ವೀರಪ್ಪನ್ ಬಂದೇ ಬರ್ತಾನೆ ಅಂತ ವೀರಪ್ಪನ್ ಸಹಚರ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಈ ವಿಷಯ ತಿಳಿದ ವೀರಪ್ಪ ಕೋಪದಿಂದ ಹೋಗಿ ಇನ್ಫಾರ್ಮೇಶನ್ ಕೊಟ್ಟ ಇಬ್ಬರನ್ನು ಕೊಲೆ ಮಾಡ್ತಾನೆ. ಇಷ್ಟು ದಿನ ಪ್ರಾಣಿ ಬೇಟೆ ಆಡ್ತಿದ್ದ ವೀರಪ್ಪನಿಗೆ ಮೊದಲನೇ ಬಾರಿ ಮನುಷ್ಯರ ರಕ್ತ ಕೈಗಂಟಿಕೊಳ್ಳುತ್ತೆ. 1986ರಲ್ಲಿ ಬೆಂಗಳೂರಿನ ಒಂದು ಮಿಲಿಟರಿ ಹೋಟೆಲ್ನಲ್ಲಿ ವೀರಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಎನ್ಕೌಂಟರ್ ಮಾಡಬೇಕು ಅಂತ ಬೂದಿ ಪಡಗ ಫಾರೆಸ್ಟ್ ಆಫೀಸ್ನಲ್ಲಿ ಇಟ್ಕೋತಾರೆ. ಆದರೆ ವಿಷಯ ತಿಳಿದ ವೀರಪ್ಪ ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ. ಅಲ್ಲಿವರೆಗೂ ವೀರಪ್ಪನ ಹೆಸರು ಕೇಳುತ್ತಿದ್ದವರಿಗೆ ಮೊದಲ ಬಾರಿಗೆ ವೀರಪ್ಪನ ಫೋಟೋ ಸಿಗುತ್ತೆ. ಎಲ್ಲವನ್ನು ಕಳೆದುಕೊಂಡ ವೀರಪ್ಪ ನಾಡಿನ ದಾರಿ ಮರೆತು ಕಾಡಿನ ಕಡೆಗೆ ಹೊರಟು ತನ್ನ ಸಾಮ್ರಾಜ್ಯವನ್ನ ನಿರ್ಮಿಸುತ್ತಾನೆ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಈ 4 ರಾಷ್ಟ್ರಗಳ ಗಡಿಭಾಗವಾಗಿದ್ದ 1000 ಕಿಲೋಮೀಟರ್ನಷ್ಟು ದೊಡ್ಡ ಕಾಡಾದ ಸತ್ಯಮಂಗಳ ಕಾಡಿನಲ್ಲಿ ಆತ ತಲೆಮರೆಸಿಕೊಂಡು ಶ್ರೀಗಂಧ ಮರ, ದಂತ, ದರೋಡೆ, ಕಿಡ್ನಾಪ್ ಇಂಥ ಹಲವಾರು ಕೇಸ್ನಲ್ಲಿ ತಾನು ಭಾಗಿಯಾಗ್ತಾನೆ. ವೀರಪ್ಪನ ಹಿಡಿಲೇಬೇಕು ಅಂತ ಕುಳಿತಿದ್ದ ಶಕೀಲ್ ಮಹಮ್ಮದ್ ಹಾಗೂ ಹರಿಕೃಷ್ಣ ಅವರನ್ನು ಕಾಡಿನ ನಡು ರಸ್ತೆಯಲ್ಲಿ ಗುಂಡಿಟ್ಟುಕೊಳ್ತಾನೆ. ಅಲ್ಲಿಯವರೆಗೂ ಇಲ್ಲದ ಫಾರೆಸ್ಟ್ ಪೆಟ್ರೋಲ್ ಸತ್ಯಮಂಗಳ ಫಾರೆಸ್ಟ್ಗೆ ಕಾಲಿಡುತ್ತೆ. ವೀರಪ್ಪನ ಹಿಡಿಯೋಕೆ ಕಾಡಿನ ರಸ್ತೆಯಲ್ಲಿ ಚೆಕ್ ಪೋಸ್ಟ್ಗಳು ಜಾಸ್ತಿ ಆಗುತ್ತೆ. ಇದರ ಇನ್ಚಾರ್ಜ್ ಆಗಿದ್ದ ತಮಿಳುನಾಡಿನ ರ್ಯಾಂಬೋ ಎಂದು ಹೆಸರುಗೊಳಿಸಿದ್ದ ಗೋಪಾಲ್ ಕೃಷ್ಣನ್ ವೀರಪ್ಪನ ಊರಾದ ಗೋಪಿನಾಥಂನಲ್ಲಿ ಜನರಿಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ವೀರಪ್ಪನ ಹೆಸರು ಎತ್ತಿದರೆ ಅವರನ್ನು ಅರೆಸ್ಟ್ ಮಾಡ್ತಿದ್ದ. ಪ್ರತಿದಿನ ಕುರಿ ಕಾಯುವವರ ಬಳಿ 10-15 ಕುರಿಗಳನ್ನು ಆತ ಎತ್ತುಕೊಂಡು ಹೊರಟು ಹೋಗ್ತಿದ್ದ. ಇದರ ಬಗ್ಗೆ ವೀರಪ್ಪನಿಗೆ ತಿಳಿಯುತ್ತೆ. ಕೊಳತೂರು ಗ್ರಾಮದಲ್ಲಿ ವೀರಪ್ಪನ್ ಗೋಪಾಲ್ ಕೃಷ್ಣಗೆ ಸವಾಲ್ ಮಾಡಿ ಒಂದು ಬ್ಯಾನರ್ ಹಾಕಿದ್ದ. ಇದಕ್ಕೆ ಕೋಪಗೊಂಡ IPS ಗೋಪಾಲ್ ಕೃಷ್ಣನ್ 2 ರಾಜ್ಯಗಳ ಪೊಲೀಸರು, ಅರಣ್ಯ ಅಧಿಕಾರಿಗಳು, ಅರಣ್ಯ ವೀಕ್ಷಕರು ಮತ್ತು ಮಾಹಿತಿದಾರರನ್ನು ಒಳಗೊಂಡ 41 ಸದಸ್ಯರ ತಂಡದೊಂದಿಗೆ ಕರ್ನಾಟಕದ ಕೊಳ್ಳೇಗಾಲದಿಂದ 100 ಕಿಲೋಮೀಟರ್ ದೂರದಲ್ಲಿರುವ MM ಹಿಲ್ಸ್ ಬಳಿಯ ಪಲಾರ್ ಕಡೆಗೆ 2 ವಾಹನಗಳಲ್ಲಿ ಹೊರಡ್ತಾರೆ. ಅದರಲ್ಲಿ ಒಂದು ಬಸ್ನಲ್ಲಿ ಹೆಚ್ಚು ಜನರಿದ್ರೆ ಅದರ ಹಿಂದೆ ಬರ್ತಿದ್ದ ಜೀಪ್ನಲ್ಲಿ ಗೋಪಾಲ್ ಕೃಷ್ಣನ್ ಬರ್ತಿದ್ರು. ಇದರ ಬಗ್ಗೆ ಮೊದಲೇ ಪ್ಲಾನ್ ಮಾಡಿದ್ದ ವೀರಪ್ಪನ್ ಪಲಾರ್ ಸೇತುವೆಯಿಂದ 100 ಮೀಟರ್ನಲ್ಲೇ 14 ಜಾಗದಲ್ಲಿ ಬಾಂಬ್ ಇಟ್ಟಿರ್ತಾನೆ. ಪೊಲೀಸ್ ತಂಡ ಆ ಪ್ರದೇಶಕ್ಕೆ ಬರುತ್ತಿದ್ದ ಹಾಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ನಲ್ಲಿ 22 ಜನರು ಸತ್ತಿದ್ರೆ ಮಿಕ್ಕ 19 ಜನರು ಗಂಭೀರ ಪರಿಸ್ಥಿತಿಗೆ ಬರ್ತಾರೆ. ಜೀಪ್ನಲ್ಲಿ ಇದ್ದ ಗೋಪಾಲ್ ಕೃಷ್ಣನ್ 18 ತಿಂಗಳ ಚಿಕಿತ್ಸೆ ನಂತರ ಬದುಕುಳಿತಾರೆ. ಆಮೇಲೆ ಹೇಳ್ತಾರಲ್ಲ ಸರ್, ಅದೆಷ್ಟು ಭೀಕರವಾಗಿತ್ತು ಅಂತಂದರೆ ಮರಗಳಲ್ಲೆಲ್ಲ ಮಾಂಸ, ಗಾಡಿ ಪೀಸ್ಗಳು, ಬಾಡಿಗಳು, ಬಾಡಿ ಪೀಸು ಮರಗಳೆಲ್ಲ ನೇತಾಡ್ತಿದ್ವು. ಯಾರ್ದು ಒಂದು ಫುಲ್ ಬಾಡಿ ಸಿಕ್ಕಲಿಲ್ಲ ಅಂತೆಲ್ಲ ಹೇಳ್ತಾರೆ. ಹೋದವ್ರದ್ದು ಎಲ್ಲ ಜೋಡಿಸ್ಬೇಕಾಯ್ತು. ಆಮೇಲೆ ಪೂರ್ತಿ ಎಲ್ಲ ಬ್ಲಾಸ್ಟ್ ಎಲ್ಲ ಆ ಥರ ಆಯಿತು ಅಂತ ಊರಲ್ಲಿ ಹೇಳಿದ್ದು. ಮಾಂಸಗಳನ್ನ ತುಂಬ್ತಾರಂತೆ, ಪೀಸ್ ಆಗ್ಬಿಟ್ಟಿರ್ತದೆ. ಈ ದಾಳಿಯ ನಂತರ ಇಡೀ ದೇಶಕ್ಕೆ ವೀರಪ್ಪನ್ ಬಗ್ಗೆ ತಿಳಿಯುತ್ತೆ. ಕರ್ನಾಟಕ, ತಮಿಳುನಾಡು 2 ರಾಜ್ಯಗಳು ವೀರಪ್ಪನ ಹಿಡಿಯೋಕೆ ಸಿದ್ಧವಾಗುತ್ತೆ. ಕರ್ನಾಟಕದಿಂದ 6,000 ಪೊಲೀಸರು, ತಮಿಳುನಾಡಿನಿಂದ 2,000 ಪೊಲೀಸರು ಒಂದೇ ಟೀಮ್ ಆಗಿ 7 ಭಾಗಗಳಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ.
ಪೊಲೀಸರು ಹೆಚ್ಚಾಗುತ್ತಿದ್ದ ಹಾಗೆ ಸುತ್ತಮುತ್ತಲಿನ ಹಳ್ಳಿಯ ಜನರನ್ನು ಪೊಲೀಸರು ಟಾರ್ಚರ್ ಮಾಡೋಕೆ ಶುರು ಮಾಡ್ತಾರೆ. ಅದು ಬೆಳಗ್ಗೆನೆ ಒಂದು 150 ಕರ್ನಾಟಕ ಪೊಲೀಸ್ ಅವರು ಬಂದು ಬಾಗ್ಲನ್ನ ತಟ್ಟಿದ್ರು. ಅವರು ಆ ಶಬ್ದನ ಕೇಳಿದ ತಕ್ಷಣ ಅವ್ರು ಎದ್ದು ಬಾಗ್ಲನ್ನ ತೆಗಿತಾರೆ. ಪೊಲೀಸರು ತಕ್ಷಣ ಅಟ್ಯಾಕ್ ಮಾಡ್ತಾರೆ ಅಪ್ಪನ ಮೇಲೆ. ಅಪ್ಪ ಕಿರ್ಚೋ ಶಬ್ದನ ಕೇಳಿ ನಾವೆಲ್ಲ ನಿದ್ದೆಯಿಂದ ಎಚ್ಚರ ಆಗ್ತೀವಿ. ಎಚ್ಚರ ಆದ್ಮೇಲೆ ನಮ್ಮನ್ನ, ನನ್ನ ಅಪ್ಪನ, ಅಮ್ಮನ್ನ ಮತ್ತೆ ತಂಗಿನೆಲ್ಲ 12 ಗಂಟೆ ಮಧ್ಯರಾತ್ರಿ ಮಲಗಿದ್ದೆ. ಒಬ್ಳು ಬಂದು ನನ್ನ ಎಪ್ಸಿ, ವೀರಪ್ಪನ್ ನೋಡಿದ್ಯಾ ನೀನು ಅಂತ ನನ್ನ ಕರ್ಕೊಂಡೋದ್ಲು. ಕರ್ಕೊಂಡೋಗಿ ಅಲ್ಲಿ ಮಾರಿಯಮ್ಮನ ದೇವಸ್ಥಾನದ ಮೇಲ್ ಕರ್ಕೊಂಡೋಗಿ ನನ್ನ ಚೆನ್ನಾಗಿ ಹೊಡೆದು, ಅಲ್ಲಿದ್ದ 10 ಜನ ಪೊಲೀಸ್ನವರು ಚೆನ್ನಾಗಿ ಹೊಡೆದು, ಕಾಲಲ್ಲಿ ರಕ್ತ, ಮೂಗಲ್ ರಕ್ತ, ಹಿಂಗೆಲ್ಲ ಮಾಡಿ ರೌಕೆ ಎಲ್ಲ. ನಾನು ಆ ಥರ ಎಲ್ಲ ಒಪ್ಕೊಳ್ಳಲ್ಲ. ಸುಳ್ಳಂತೂ ಹೇಳಿ ನಾನು ಎಲ್ಲಾನು ಒಪ್ಕೊಳಕ್ಕಾಗಲ್ಲ. ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟೆ. ಅವರು ನನಗೆ ಟೇಬಲ್ ಮೇಲೆ ಕೈ ಮಾಡುವ ಅಂತ ಹೇಳಿದ್ರು. ನಾನು ಟೇಬಲ್ ಮೇಲೆ ಕೈ ಮಾಡಿದೆ. ನಿಜ ಹೇಳು ಅಂತ ಅಂದ್ರು. ನನಗೇನು ಗೊತ್ತಿಲ್ಲ, ನಿಜನೇ ಹೇಳ್ತಿದ್ದೀನಿ ಸ್ವಾಮಿ ಅಂದೆ. ಆಮೇಲೆ ಕೈ ನೀಡು ಅಂದ್ರು. ಆಮೇಲೆ ನನ್ನ ಕೈನ ಎಳ್ಕೊಂಡು ಟೇಬಲ್ ಮೇಲೆ ಇಟ್ಟು ನನ್ನ ಬೆರಳನ್ನ ಕಟ್ ಮಾಡಿಬಿಟ್ರು. ಬೆರಳನ್ನ ಕಟ್ ಮಾಡಿಬಿಟ್ರು. ಹೌದೌದು. ಆಮೇಲೆ ಅವರು ಕಂಪ್ರೆಷನ್ ಮಿಷಿನಲ್ಲಿ ಕಟ್ ಆಗೋಯ್ತು ಅಂತ ಹೇಳು ಅಂತ ಹೇಳಿದ್ರು. ಪೊಲೀಸರಿಂದ ಹಿಂಸೆಪಟ್ಟ ಜನರಿಂದ ನಕ್ಕೀರನ್ ರಿಪೋರ್ಟರ್ ಆದ ಗೋಪಾಲ್ ಅವರಿಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ನಲ್ಲಿ ಪೊಲೀಸರಿಂದ ಆಗುತ್ತಿದ್ದ ದೌರ್ಜನ್ಯದ ಬಗ್ಗೆ ತಿಳಿದ ನಕ್ಕೀರನ್ ಗೋಪಾಲ್ ಅವರು ಆ ಜನರಿಗೆ ನ್ಯಾಯ ಕೊಡಿಸಿ ವೀರಪ್ಪನ್ ಕಥೆಯಲ್ಲಿ ಎಂಟ್ರಿ ಆಗ್ತಾರೆ. 10,000 ಜನರು ಹತ್ತಿರ ಹೋಗಕ್ಕೆ ಆಗದ ಜಾಗದಲ್ಲಿ ಧೈರ್ಯದಿಂದ ವೀರಪ್ಪನ್ ಬಳಿ ಹೋಗಿ ಮಾಹಿತಿ ಪಡೆದ ಏಕೈಕ ವ್ಯಕ್ತಿ ಅದು ನಕ್ಕೀರನ್ ಗೋಪಾಲ್. ವೀರಪ್ಪನ್ ಫೋಟೋವನ್ನು ಪ್ರಪಂಚಕ್ಕೆ ತೋರಿಸಿದ್ದು ಕೂಡ ಇವರೇ. ವೀರಪ್ಪನ್ 184 ಹತ್ಯೆಗಳನ್ನು ಮಾಡಿದ್ದ. 2,000 ಆನೆಗಳನ್ನು ಸಾಯಿಸಿದ್ದ. 65 ಟನ್ ಶ್ರೀಗಂಧ ಮರವನ್ನು ಕತ್ತರಿಸಿದ್ದ ವೀರಪ್ಪನ್ ಕೊನೆಯದಾಗಿ ಮಾಡಿದ ಆರೋಪವೇ 2000 ಜುಲೈ 30ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನಾಪ್ ಮಾಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪಿಂದ ಇಡೀ 2 ರಾಜ್ಯಗಳು ಅಲ್ಲೋಲ ಕಲ್ಲೋಲವಾಗುತ್ತದೆ. ವೀರಪ್ಪನ್ ಡಿಮ್ಯಾಂಡ್ ಮುಗಿದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು 108 ದಿನಗಳ ನಂತರ ಬಿಡುಗಡೆ ಮಾಡುತ್ತಾನೆ. ಅಲ್ಲಿವರೆಗೂ ಬಲಶಾಲಿಯಾಗಿದ್ದ ವೀರಪ್ಪನ್ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯೋಕೆ ಸ್ಟಾರ್ಟ್ ಆಗುತ್ತೆ. ತನ್ನ ಸಹಚರರು ಪೊಲೀಸರಿಗೆ ಸಿಕ್ಕಿ ಸೂಸೈಡ್ ಮಾಡಿಕೊಳ್ಳುತ್ತಾರೆ. ವೀರಪ್ಪನಿಗೆ ವಯಸ್ಸು ಆಗುತ್ತಾ ಕೂಡ ಹೋಗುತ್ತೆ. ವೀರಪ್ಪನ್ ಕಣ್ಣಿನ ಆಪರೇಷನ್ ಮಾಡಿಸೋಕೆ ಸೇಲಂ ಹೋಗಬೇಕು ಅಂತ ಒಂದು ಆಂಬ್ಯುಲೆನ್ಸ್ನಲ್ಲಿ ಕಾಡು ಬಿಟ್ಟು ನಾಡಿಗೆ 2004 ಅಕ್ಟೋಬರ್ 18ನೇ ತಾರೀಕು ಹೊರಗೆ ಬರ್ತಾನೆ. ಇದರ ಬಗ್ಗೆ ಮೊದಲೇ ಪ್ಲಾನ್ ಇದ್ದ ಪೊಲೀಸರು ಧರ್ಮಪುರಿ ಜಿಲ್ಲೆಯ ಪಪ್ಪರಪಟ್ಟಿ ಹಳ್ಳಿಯ ಬಳಿ ಆಂಬ್ಯುಲೆನ್ಸ್ ಮೇಲೆ ದಾಳಿ ಮಾಡ್ತಾರೆ. ಆಂಬ್ಯುಲೆನ್ಸ್ನಲ್ಲಿ ಇದ್ದ 4 ಜನ ಸಹಚರರ ಜೊತೆಗೆ ವೀರಪ್ಪನ್ ಕೂಡ ಸಾಯ್ತಾನೆ.